ಪ್ರತಿಯೊಂದು ಕೆಲಸಕ್ಕೂ ಹೋರಾಟ ಮಾಡಲೇಬೇಕಾದ ದುಸ್ಥಿತಿ ಕೊಪ್ಪಳದಲ್ಲಿ ಇದೆ. 2011ರಲ್ಲಿ ಶುರು ಮಾಡಿದರೆ ಈಗ 2026 ಎಷ್ಟು ವರ್ಷ ಆಯಿತು? ಇದೇನು ಪಂಚವಾರ್ಷಿಕ ಯೋಜನೆಯೋ ಏನು ಇದು ಕೊಪ್ಪಳದ ದುಸ್ಥಿತಿ ಅಂತ ನಮ್ಮ ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ತಗೋಬೇಕು. ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಅದಕ್ಕೆ ಅನುದಾನ ಕೊಟ್ಟು ಬೇಗನೆ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದೊಂದು ನಾಚಿಕೆಗೇಡಿನ ಕೆಲಸ. ಈ ರಂಗಮಂದಿರ ಆಗಲಾರ್ದಕ್ಕೆ ತುಂಬ ವಿಷಾದವಿದೆ. ನಮ್ಮದೇ ಆಗಿರ್ತಕ್ಕಂಥ ಸ್ಥಳೀಯ ಒಂದಷ್ಟು ರಂಗ ತಂಡಗಳನ್ನು ಕಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತೀವಿ. ಅಲ್ಲಿ ಹೋದಾಗ ಒಂದಷ್ಟು ರಂಗಮಂದಿರಗಳನ್ನು ನೋಡಿ ನಮ್ಮಲ್ಲಿ ಯಾಕಿಲ್ಲ ಇದು, ನಾವು ಕಲ್ಯಾಣ ಕರ್ನಾಟಕದ ಮಕ್ಕಳು ಏನು ಇಲ್ಲಿರ್ತಕ್ಕಂಥ ವಾಸಿಸುವ ಜನರು ನಮಗೆ ಇಂಥ ಒಂದು ಅನಿವಾರ್ಯತೆ ಇದಕ್ಕೆ ಸೃಷ್ಟಿಸೋಕ್ಕೆ ಇವತ್ತಿನ ಜನಪ್ರತಿನಿಧಿಗಳು ನಮಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಇದು ಆದಷ್ಟು ಬೇಗ ಉದ್ಘಾಟನೆಗೊಳ್ಳಬೇಕು. ಅಲ್ಲಿ ಆಗಿರ್ತಕ್ಕಂಥ ಅನುದಾನವನ್ನು ಸರಿಯಾಗಿ ಬಳಸ್ಕೊಂಡು ಅದನ್ನು ಉದ್ಘಾಟನೆ ಮಾಡಿ ಕಲಾವಿದರ ಬಳಕೆಗೆ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ಕಲಾವಿದರ ಪರವಾಗಿ ನಾನು ಇದನ್ನು ಧ್ವನಿಯನ್ನು ಮಾತಾಡ್ತಾ ಇದ್ದೀನಿ. ಕೊಪ್ಪಳದಲ್ಲಿ ನಿರ್ಮಾಣವಾಗುತ್ತಿರತಕ್ಕಂಥ ರಂಗಮಂದಿರ ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ತೆವಳುತ್ತಾ ಸಾಗಿದೆ ಕಾಮಗಾರಿ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬರ್ತಾಯಿಲ್ಲ. ಬರೀ ಇವತ್ತು ಮಾಡ್ತೀವಿ ಈ ವರ್ಷ ಆಗುತ್ತೆ ಅಂತೇಳಿ ಜಾತಕ ಪಕ್ಷಿಯಂತೆ ಕಾಯೋದೇ ಆಗಿದೆ. ಆದಷ್ಟು ಬೇಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರು ಆದಷ್ಟು ಬೇಗ ಆ ಕಾಮಗಾರಿನ ಮುಕ್ತಾಯ ಮಾಡಿ ಪ್ರಿಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮದು ಒತ್ತಾಸೆ ಆಗಿದೆ. ಭಾಳಷ್ಟು ರಂಗಪ್ರಿಯರ ಒಂದು ಅಭಿಲಾಷೆ ಏನಪ್ಪ ಅಂದ್ರೆ ರಂಗಮಂದಿರ ಬೇಗ ಪೂರ್ಣಗೊಳ್ಬೇಕಂತೇಳಿ 2011ರಿಂದನೂ ಆ ಕಾಮಗಾರಿ ಕುಂಟುತನ ನಡೆದೈತಿ. ನಮ್ಮ ಬೇಡಿಕೆ ಏನಂದರೆ, ಈಗ ನಮ್ಮ ಜಿಲ್ಲೆಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇರೋದ್ರಿಂದ ಈಗಲಾದರೂ ಅದನ್ನು ಮುಗಿಸಿ ಭಾಳ ವರ್ಷಗಳಿಂದ ಕಾಯುತ್ತಿರುವಂಥ ರಂಗಭೂಮಿ ಕಲಾವಿದರಿಗೆ ಮತ್ತು ರಂಗಭೂಮಿ ಅಭಿಮಾನಿ ಆಸಕ್ತರಿಗೆ ಅದನ್ನು ಮುಕ್ತಗೊಳಿಸುವಲ್ಲಿ ಸರ್ಕಾರ ಹೆಜ್ಜೆ ನೀಡಬೇಕು.